ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನ. ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಎಂದು ಬರೆಯಲ್ಪಟ್ಟಿದೆ. ಈ ವಾಕ್ಯದಲ್ಲಿ ವಿಷವುಳ್ಳ ಬೇರು ಎಂಬ ಅಂಶವನ್ನು ಕುರಿತು ಧ್ಯಾನಿಸಿಕೊಳ್ಳೋಣ. ಇಂಗ್ಲಿಷಿನಲ್ಲಿ ಗಾಲ್ ಎಂಬಂಥದ್ದು ಒಂದು ಕಹಿಯಾದ ಸಸ್ಯವಾಗಿದೆ. ಸತ್ಯವೇದದಲ್ಲಿ ಈ ಪದವು ಯಾವುದೇ ಕಹಿಯಾದ ವಿಷಭರಿತ ಪದಾರ್ಥಕ್ಕೂ ಹಾಗೂ ವಿಷಕ್ಕೂ ಕೂಡ ಉಪಯೋಗಿಸಲ್ಪಟ್ಟಿದೆ. ನಮ್ಮ ಹೃದಯಗಳಲ್ಲಿ ಕಹಿ ಅಥವಾ ಕಟುತ್ವ ಇಟ್ಟುಕೊಳ್ಳಬಾರದೆಂದು ಸ್ಪಷ್ಟವಾದ ಪದಗಳಿಂದ ನಾವು ಎಚ್ಚರಿಸಲ್ಪಟ್ಟಿದ್ದೇವೆ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ನೋಡಿಕೊಳ್ಳಿರಿ. ಹೃದಯದಲ್ಲಿರುವ ಕಹಿಯು ಒಂದು ಸಮಯದಲ್ಲಿ ಪ್ರಕಟಗೊಳ್ಳುತ್ತದೆ. ಅದು ತೆಗೆದು ಹಾಕಲ್ಪಡದಿದ್ದರೆ ತನ್ನನ್ನು ಪ್ರಕಟಪಡಿಸಿಕೊಂಡು ಬೇರೆ ಅನೇಕರನ್ನು ಭ್ರಷ್ಟಗೊಳಿಸುತ್ತದೆ. ಅದು ಸುಳ್ಳು, ನಿಂದನೆ, ಅಂತೆ ಕಂತೆ ಎಂಬ ಚಾಡಿಯ ಮಾತುಗಳು ಮತ್ತು ಇನ್ನೊಬ್ಬರ ಬೆನ್ನ ಹಿಂದೆ ಮಾತನಾಡುವುದು ಇತ್ಯಾದಿ ಈ ರೀತಿ ಪ್ರಕಟಗೊಳ್ಳುತ್ತದೆ. ನಿಂದಿಸುವವರು ಅಥವಾ ದೂಷಿಸುವವರು ಎಂಬ ಸತ್ಯವೇದದಲ್ಲಿರುವ ಪದ ಗ್ರೀಕ್ ಭಾಷೆಯ ಡಯಾಬಾಲೋಸ್ ಎಂಬುದಾಗಿದ್ದು ಅದು ಸೈತಾನನು ಎಂದು ಕೂಡ ಅನುವಾದಿಸಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 32ನೇ ವಚನ 33ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ಅವರು ಸೊದೋಮ್ಯರೆಂಬ ದ್ರಾಕ್ಷಾಲತೆಯ ಒಂದು ಬಳ್ಳಿಯಾಗಿದ್ದಾರೆ. ಅದು ಗೊಮೋರ ಪಟ್ಟಣದ ತೋಟಗಳಲ್ಲಿ ಬೆಳೆಯುವ ಜಾತಿ. ಅದರ ಹಣ್ಣಿನ ಗೊಂಚಲು ವಿಷ, ಅದರ ರಸ ಸರ್ಪ ವಿಷದಂತೆ ಮರಣಕರವಾದದ್ದು. ಖಂಡಿತವಾಗಿಯೂ ನಮ್ಮಲ್ಲಿ ಯಾರೂ ಗೊತ್ತಿದ್ದುಕೊಂಡು ನಮ್ಮ ಸುತ್ತಲಿರುವವರಿಗೆ ಇಂತಹ ರಸವನ್ನು ಕುಡಿಯಲು ಕೊಡುವುದಿಲ್ಲ. ಆದರೂ ನಮ್ಮ ಹೃದಯದಲ್ಲಿ ಕಹಿ ಮನೆ ಮಾಡಿಕೊಳ್ಳಲು ಅವಕಾಶ ಕೊಟ್ಟರೆ ಇಂತಹ ರಸವನ್ನೇ ಇತರರಿಗೆ ಕೊಡುವವರಾಗುತ್ತೇವೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ತಪ್ಪಾದದ್ದು, ಕೆಟ್ಟದ್ದು ನಡೆದು ಹೋಗಿ ನೀನು ಅದರಿಂದ ನೋವನ್ನು ಅನುಭವಿಸಿರಬಹುದು. ಆದರೂ ದೇವರು ನಿನ್ನನ್ನು ಸ್ವಸ್ಥ ಮಾಡಬೇಕೆಂದಿದ್ದಾನೆ. ಕಹಿಯು ನಿನ್ನ ಹೃದಯದಲ್ಲಿ ಉಳಿಯುವುದಕ್ಕೆ ಕೈಬಿಡಬೇಡ. ಯೇಸುವಿಗೆ ಕಹಿ ಬೆರೆಸಿದ ರಸವನ್ನು ಕೊಟ್ಟರು, ಆದರೆ ಆತನು ಅದನ್ನು ತಕ್ಕೊಳ್ಳಲಿಲ್ಲ. ಆತನು ನಮ್ಮ ಪಾಪಗಳ ಕಹಿಯನ್ನು ಕಲ್ವಾರಿಯ ಶಿಲುಬೆಯ ಮೇಲೆ ಹೊತ್ತುಕೊಂಡನು. ವಿಮೋಚನೆ ಮತ್ತು ಸ್ವಸ್ಥತೆಯನ್ನು ನಮ್ಮ ಇರುವಿಕೆಯ ಎಲ್ಲ ಭಾಗಗಳಿಗೆ ಉಂಟು ಮಾಡುವುದಕ್ಕಾಗಿ ಆತನು ನಮಗಾಗಿ ಶಾಪವಾಗಿ ಮಾಡಲ್ಪಟ್ಟನು.